ನನ್ನ ಬಗ್ಗೆ ಕೆಲವರಿಗೆ ಏನ್ ಅಭಿಪ್ರಾಯ ಇದೆಯೋ ಏನೋ ಗೊತ್ತಿಲ್ಲ. ಬಟ್ ಒಂದು ವಿಷಯದಲ್ಲಿ ಒಂದು ಕ್ಲಾರಿಟಿ ಕೊಡ್ತೀನಿ. ಏನು ಅಂತಂದ್ರೆ, ನಾನು ಏನು ಈ PDO ಮತ್ತು KS ವಿಷಯವನ್ನ ಕೈಗೆತ್ಕೊಂಡಿದ್ದೀನಿ. ಸೊ ಈ ಎರಡು ಅಕ್ರಮದ ವಿರುದ್ಧವಾಗಿ ಧ್ವನಿ ಎತ್ತಾ ಇದ್ದೀನಿ. ಇದನ್ನ ನಿರಂತರವಾಗಿ ಮುಂದುವರಿಸ್ತೀನಿ. ಅದು ನ್ಯಾಯ ಸಿಗೋದು ಬಿಡೋದು ಮುಂದಿನ ವಿಷಯ. ಬಟ್ ಈಗ ಸದ್ಯಕ್ಕೆ ನಾವ್ ಏನೇನ್ ಮಾಡ್ಬೇಕಾಗಿತ್ತು ಇಲ್ಲಿವರೆಗೂ ಎಲ್ಲವನ್ನ ಮಾಡಿದೀನಿ. ಕೆಲವರಿಗೆ ಏನು ಅನುಮಾನ ಇದೆ ಗೊತ್ತಿಲ್ಲ. ಅನುಮಾನಕ್ಕೆ ಒಂದಿನ ಉತ್ತರ ಸಿಗುತ್ತೆ. ಅಲ್ಟಿಮೇಟ್ಲಿ ಈ ವಿಷಯದಲ್ಲಿ ನಾನು ಗೆಲ್ಲೋವರೆಗಂತೂ ಬಿಡಲ್ಲ. ಅಂಡ್ PDOದು ನಾನು ಸೆಕ್ರೆಟರಿ ಮೇಡಮ್ ಅವ್ರಿಗೆ ಮೊನ್ನೆ KPSC ಸೆಕ್ರೆಟರಿ ಮೇಡಮ್ ಅವ್ರಿಗೆ ಒಂದು ವಾಟ್ಸಪ್ ಮೂಲಕ ಅಪಾಯಿಂಟ್ಮೆಂಟ್ ತಗೊಳಕ್ಕೆ ಕೇಳಿದೆ. ಅವ್ರು ಅವಕಾಶ ಮಾಡಿಕೊಟ್ಟಿದ್ರು ಕೂಡ. ಸೊ ನಾನು KPSC ಕಚೇರಿಗೆ ಹೋಗಿದ್ದೆ. PDO ವಿಷಯದಲ್ಲಿ ಒಂದಿಷ್ಟು ದಾಖಲೆಗಳು ನನ್ನ ಹತ್ರ ಏನಿತ್ತು, ಸೊ ಅದೆಲ್ಲವನ್ನ ಕೂಡ ಕಾರ್ಯದರ್ಶಿ ಮೇಡಮ್ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಈ ರೀತಿ ಇದೆ, ಸೊ ಈಗ ನೀವು ಫಲಿತಾಂಶವನ್ನ ಬಿಡಬಾರದು ಅಂತೇಳಿ ನಮ್ಮ ಮನವಿ ಇತ್ತು. ಆ ಮನವಿ ಪತ್ರವನ್ನು ಕೂಡ ನಾನು ಸಿದ್ಧ ಮಾಡ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಹೋದಾಗ ಏನಾಯ್ತು ಅಂತಂದ್ರೆ, ಬೇರೆ ಒಂದು ಸಂಘಟನೆ ವಿದ್ಯಾರ್ಥಿ ಮುಖಂಡರು ಬಂದಿದ್ರು. ಸೊ ಅವ್ರಿಗೆಲ್ಲ ಅವಕಾಶ ಮಾಡಿಕೊಟ್ರು, ನಮ್ಗೆ ಅವಕಾಶ ಮಾಡ್ಕೊಳ್ಳಿಲ್ಲ. ಸರಿಸುಮಾರು 1.5 ಗಂಟೆ ಗೇಟ್ ಮುಂದೆ ವೇಟ್ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ನಾನು ಅಷ್ಟೊತ್ತಿಗೆ ಮಳೆ ಬರೋಕ್ ಶುರು ಆಯ್ತು. ನಾನು ವಾಪಸ್ಸು ಬಂದೆ. ಆಮೇಲೆ ಮತ್ತೆ ಕಾರ್ಯದರ್ಶಿ ಮೇಡಮ್ ಅವ್ರು ಕರೆ ಮಾಡಿ ಅದ್ರ ಬಗ್ಗೆ ಹೇಳಿದ್ರು, ಇಲ್ಲ ಈ ರೀತಿ ಇತ್ತು, ಸೊ ಹಂಗಾಗಿ ನಮ್ಗೆ ಅವಕಾಶ ಕೊಡೋಕ್ಕಾಗಲಿಲ್ಲ. ಸೊ ನೀವು ಸೋಮವಾರ ಬನ್ನಿ, ನಾನು ಖಂಡಿತವಾಗಿ ಅದ್ರ ಬಗ್ಗೆ ಏನಿದೆ ನಾನು ಅದನ್ನ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಡೀ ಸೋಮವಾರ ಎಲ್ಲ ಒಂದು PDO ಆಸ್ಪಿರೆಂಟ್ಸ್ ನೋಡಿ 3 ಗಂಟೆಗೆ ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟ್ ಆಗಿ KPSC ಕಚೇರಿ ಮುಂದೆ ಹಾಜರಿರಲೇಬೇಕು. ಇಲ್ಲ ಅಂತಂದ್ರೆ ನೋಡಿ ಏನು ಮಾಡೋಕ್ಕಾಗಲ್ಲ. ಎಲ್ರು ಬಂದ್ರೆ ಒಳ್ಳೇದು, ಬನ್ನಿ. ವಿತ್ ನಮ್ಮ ಹತ್ರ ಇರೋ ಸಾಕ್ಷಿಗಳನ್ನ ಸೆಕ್ರೆಟರಿ ಮೇಡಮ್ ಕೊಟ್ಟು ಅವ್ರಿಗೆ ಹೇಳೋಣ, ಈ ರೀತಿ ಇದೆ, ಸೊ ಇದರ ತನಿಖೆ ಆಗೋವರೆಗೂ ಎಲ್ಲವೂ ಕ್ರಾಸ್ ಚೆಕ್ ಆಗೋವರೆಗೂ ಯಾವುದೇ ಕಾರಣಕ್ಕೂ ಫಲಿತಾಂಶ ಬಿಡಬಾರ್ದು ಅಂತ. ಫರ್ದರ್ ನಾವು ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಇನ್ ಕೇಸ್ KPSC ಅವ್ರು ಏನೋ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾವು ಮುಂದಿನ ಕಾನೂನಾತ್ಮಕ ಹೋರಾಟಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಅಂಡ್ KS ಕೂಡ ಅಷ್ಟೇ. ಈಗಾಗಲೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದೀವಿ, ಗವರ್ನರ್ಗೂ ಕೂಡ ಲೆಟರ್ ಕಳಿಸಿದೀವಿ, PM ಅವ್ರಿಗೆ, ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳಿಗೆ ಎಲ್ಲ ಕಡೆ ಕೂಡ ಕಳಿಸಿದೀವಿ. PM ಆಫೀಸಿಂದ ಇನ್ನೇನು ನಮ್ಗೆ ರಿಪ್ಲೈ ಬರಬಹುದು, ವೇಟ್ ಮಾಡ್ತಾ ಇದೀವಿ. ಸೊ ಅದ್ರ ಜೊತೆ ಕೋರ್ಟ್ ಅಲ್ಲೂ ಕೂಡ ಕೇಸ್ ನಡೀತಾ ಇದೆ. ಈಗ ಅದು ಕೂಡ ಮುಂದುವರಿಸ್ತಾ ಇದೀವಿ. ಎಲ್ಲೂ ಕೂಡ ನಾವ್ ಯಾವ ವಿಷಯಕ್ಕೂ ಹಿಂದೆ ಸರಿಯುವಂತ ಮಾತೇ ಇಲ್ಲ. ಯಾರು ಬೇಕಾದವನ್ ಬಂದು ಬೇಕಾದ ವಿಷಯ ಹೇಳಿ ನಮ್ಗೆ ಗನ್ ತಗೊಂಡ್ಬಂದು ಹಣೆ ಮೇಲೆ ಇಡ್ಲು, ನಾವ್ ಯಾರಿಗೂ ಎದುರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವಿರೋದು ನ್ಯಾಯದ ಹಾದಿಯಲ್ಲಿ, ಸತ್ಯದ ದಾರಿಯಲ್ಲಿ. ಸೊ ಯಾರಿಗೂ ಎದುರುವಂತ ಅವಶ್ಯಕತೆನೇ ಇಲ್ಲ. ಅನ್ಯಾಯ ಮಾಡಿದವರು, ಅಕ್ರಮ ಮಾಡಿದವರು ಹೆದರ್ಬೇಕಷ್ಟೇ, ನಾವು ಹೆದರುವಂತ ಚಾನ್ಸೇ ಇಲ್ಲ. ಸೊ ನೋಡಿ, ಅದಕ್ಕೆ PDO ವಿಷಯದಲ್ಲಿ ಈ 53 ಜನ ಅಭ್ಯರ್ಥಿಗಳು ಏನು ಬೇರೆ ರಾಜ್ಯಕ್ಕೆ ಹೋಗಿ ಪರೀಕ್ಷೆ ಬರೆದಿದ್ದಾರೆ, ಸೊ ಅದನ್ನ ನಮಗೆ ಮಾಹಿತಿ ಕೊಟ್ಟವ್ರು ಯಾರು, ಆ ಗ್ರಾಮದ ಯುವಕರು ಯಾರು, ಅವ್ರ ನಂಬರ್ಗಳು, ಅವ್ರ ಡೀಟೇಲ್ಸು, ಅಂಡ್ ಆ ರಿಜಿಸ್ಟರ್ ನಂಬರ್ಗಳು ಯಾರ್ಯಾರು, 53 ಜನ ಯಾರು ಅಭ್ಯರ್ಥಿಗಳು, ಅದು ಡೀಟೇಲ್ಸ್ ಇದೆ. ಸೊ ಅದಾದ್ಮೇಲೆ ನೋಡಿ, ಕೆಲವ್ರದ್ದು ಇದು ಸಿಂಪಲ್, ಇದು ಎಲ್ರಿಗೂ ಗೊತ್ತಿರೋ ವಿಷಯ, ಬಟ್ ಇದು ಒಂದು ನಮ್ಗೆ ತುಂಬಾ ವ್ಯಾಲಿಡ್ ಇದೆ. ಇದ್ರ ಜೊತೆ ಕೆಲವೊಂದಿಷ್ಟು ಡಿಜಿಟಲ್ ಪ್ರೂಫ್ ಇದೆ, ವಾಟ್ಸಪ್ ಅಲ್ಲಿ ಅವರು ಚಾಟ್ ಮಾಡಿರುವಂಥದ್ದು. ಸೊ ಅದೆಲ್ಲವನ್ನು ಕೂಡ ನಾವು ಕೊಡ್ತೀವಿ. ಅದು ನಮ್ಗೆ ಕಾನೂನು ಹೋರಾಟಕ್ಕೂ ಸಹಾಯ ಆಗುತ್ತೆ. ಅಂಡ್ ಇನ್ನೊಂದು, ಇಲ್ಲಿ VAO ಮಾರ್ಕ್ಸ್ ಅಲ್ಲಿ 15 ಮಾರ್ಕ್ಸ್ ತಗೊಂಡವ್ರು ಇಲ್ಲಿ PDO ರ್ಯಾಂಕ್ ಬರ್ತಾರೆ ಅಂತಂದ್ರೆ ಎಂತ ನಾಚಿಗೇಡಿನ ಸಂಗತಿ ಹೇಳಿ. ಏನು 1 ತಿಂಗಳಲ್ಲಿ ಅದು ಎಂತ ಪ್ರಿಪರೇಷನ್ ಮಾಡಕ್ಕಾಗುತ್ತೆ? 1 ತಿಂಗಳು ಇನ್ನು ಕಡಿಮೆ ಟೈಮಲ್ಲಿ. ಇನ್ನು ಕೆಲವರು 6 ಮಾರ್ಕ್ಸ್, ಇವ್ರು ಯಾರ ಸರಸ್ವತಿ ಪುತ್ರ ತಗೊಂಡಿರೋದು VA ಪರೀಕ್ಷೆಯಲ್ಲಿ 6 ಮಾರ್ಕ್ಸ್, ಪೇಪರ್ 1 ನಲ್ಲಿ, ಪೇಪರ್ 2 8 ಮಾರ್ಕ್ಸ್, PDOದಲ್ಲಿ 147. ಅಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗತ್ತೆ ಎಂಥ ಶತಮೂರ್ಖ ದಡ್ಡನಿಗೂ ಹೇಳಿದ್ರು ಕೂಡ ಇವ್ರು ಹೆಂಗೆ ಇಷ್ಟು ಸ್ಕೋರ್ ಮಾಡಕ್ ಸಾಧ್ಯ ಅಂತ ನಾರ್ಮಲ್ ಆಗಿ ಅನಲೈಸ್ ಮಾಡಬಹುದು. ಸೊ ಅದು ಕಂಪ್ಲೀಟ್ ಈ 53 ಜನ ಯಾರು ಕಡ್ಡಾಯ ಕನ್ನಡ ಪರೀಕ್ಷೆ ಬರೆಯದೆ ನೇರವಾಗಿ ಪರೀಕ್ಷೆ ಬರೆದು ಇವ್ರ ಮೇಲೆ ಏನ್ ಡೌಟ್ ಇದೆ ಅಷ್ಟು ಜನರ ಸ್ಕೋರ್ ಲಿಸ್ಟ್ ಅನ್ನು ರೆಕಾರ್ಡ್ ಅನ್ನ ರೆಡಿ ಮಾಡಿದ್ವಿ. ಇವ್ರು ಮಗರಂದಾರಿ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡ್ರು, ಅಲ್ಲಿ ಏನ್ ಮಾಡಿದ್ದಾರೆ, ಇವ್ರು ಪ್ರೂವ್ ಮಾಡ್ಲಿಬೇಕಿದ್ರೆ. ನಾವು ನಿಜವಾಗ್ಲೂ ಓದಿ ನಾವು ಪರಿಶ್ರಮ ಹಾಕಿ ಪರೀಕ್ಷೆ ಬರೆದು ಪಾಸ್ ಆಗಿದ್ವಿ ಅಂತ ನೀವು ಪ್ರೂವ್ ಮಾಡ್ಲಿ. ನೀವ್ ಏನು ಪನಿಷ್ಮೆಂಟ್, ಯಾವ ತರ ಕೇಸ್ ನಮ್ಮ ಮೇಲೆ ಹಾಕ್ತಿರೋ, ಫೈಲ್ ಮಾಡ್ತೀವಿ, ನಾವು ರೆಡಿ ಇದೀವಿ, ಫೇಸ್ ಮಾಡ್ತೀವಿ. ಸೊ ನೀವು ರೆಡಿ ಇದ್ದೀರಾ? ನಿಮ್ಮ ಒಂದು ತಪ್ಪಿಲ್ಲ ಅಂತ ನಿರೂಪಿಸಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 100ರಷ್ಟು ತಪ್ಪಿದೆ, ಆಯ್ತಾ? ಇದನ್ನ KPSC ಅವರು ಸರಿಯಾಗಿ ಕ್ರಾಸ್ ಚೆಕ್ ಮಾಡ್ಬೇಕು. ಇದ್ರ ಜೊತೆ ಕೆಲವೊಂದು ಡಿಜಿಟಲ್ ಎವಿಡೆನ್ಸ್ ಅನ್ನು ಕೂಡ ನಾವು ಕೊಡ್ತೀವಿ. ಅದೆಲ್ಲವನ್ನ ನೀವು ಎಲ್ಲಿ ಹೇಳ್ತಿರೋ, ಎಲ್ಲಿ ಡಿಸ್ಪ್ಲೇ ಮಾಡಬೇಕಿದ್ರೆ, ಇದೆಲ್ಲ ಆದ್ಮೇಲೆ ಒಂದಿಷ್ಟು ಟೈಮ್ ಇದೆ, ಈಗ ಒಂದು ಹೋರಾಟ ಇದೆ, ಅಲ್ಲಿ ಡಿಸ್ಪ್ಲೇ ಮಾಡ್ತೀವಿ, ಡಿಸ್ಪ್ಲೇ ಲಾಕ್ ತೋರಿಸ್ತೀವಿ, ಆಯ್ತಾ? ಅದನ್ನು ನೋಡೋರಂತ ಯಾರಿಗೇನು ಮುಚ್ಚುಮರೆ ಇಲ್ಲ. ಸ್ವಲ್ಪ ಕಾನೂನಾತ್ಮಕ ಹೋರಾಟ ಮತ್ತು ಲೋಕಾಯುಕ್ತದ ದೂರು ಸೆನ್ಸಿಟಿವ್ ಮ್ಯಾಟರ್ ಇರೋದ್ರಿಂದ ನಾವು ಅದನ್ನ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಅಷ್ಟೇ. ಅಂಡ್ ಈ ವಿಷಯದಲ್ಲಿ ನಮಗೆ 100ಕ್ಕೆ 100 ಗೆಲುವು ಸಿಗುತ್ತೆ.
ಆಯ್ತಾ. ಏನೂ ಇಲ್ಲ, ನಾವೇನು ಮಾಡಲ್ಲ ಬಿಡಿ, ಆಯ್ತು ಮುಗಿದೋದ್ ಕತೆ ಅನ್ಕೊಂಡ್ರು ಕೂಡ ಮತ್ತೆ ಅದಕ್ಕೊಂದು ಜೀವಂತವಾಗಿ ಅದು ಅಕ್ರಮ ಹೊರಗೆ ಬರೋದಕ್ಕೆ ದಾರಿಗಳಿದೆ. ಸೊ ಯಾರು ಇಲ್ಲಿ ಅಕ್ರಮದಲ್ಲಿ ಭಾಗಿಯಾಗಿದಾರೋ ಅವ್ರಿಗೆ ಶಿಕ್ಷೆ ಆಗೋದಂತೂ ಕಟ್ಟಿಟ್ಟ ಬುತ್ತಿ. ಸೊ ಅದು ನಮ್ಮ ಪ್ರಯತ್ನ, ನಾವು ಮಾಡ್ತೀವಿ, ಯಾರು ಕೂಡ ವರಿ ಮಾಡ್ಕೋಬೇಡಿ. ಅಂಡ್ ನಾವು ಕೊಟ್ಟಿರುವಂತ ಈ ಒಂದು ಕೆಲವೊಂದಿಷ್ಟು ದಾಖಲೆಗಳಿದೆ, ಅದನ್ನು ನಾವು ಮನವರಿಕೆ ಮಾಡ್ಕೊಡ್ತೀವಿ ಸೆಕ್ರೆಟರಿ ಮೇಡಮ್. ಸೊ ಯಾವ ರೀತಿ ಇದೆ, ಸಮಸ್ಯೆ ಏನಾಗಿದೆ, ಯಾಕೆ ನಾವು ಫಲಿತಾಂಶ ಬಿಡಬಾರ್ದು, ತನಿಖೆ ಆಗ್ಬೇಕಂತ ಕೇಳ್ತಾ ಇದ್ದೀವಿ. ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ, ವಿತ್ ಪ್ರೂಫ್ ಇದೆ. ಇದ್ರ ಜೊತೆ ಎಲ್ಲ ಸಮಗ್ರವಾದಂಥ ವಿಷಯವನ್ನು ತಿಳಿಸ್ತೀವಿ. KS ಕೂಡ ಲೋಕಾಯುಕ್ತ ದೂರು, ರಾಜ್ಯಪಾಲರಿಗೆ ಕೊಟ್ಟ ಲೆಟರು, ಅಂಡ್ ಈವನ್ ನಮಗೆ ಬಂದಂಥ ಎಲ್ಲ ಮಾಹಿತಿಗಳ ಪ್ರತಿಯೊಂದು ಚಾರ್ಟ್ ಲಿಸ್ಟ್ ಎಲ್ಲವೂ ಕೂಡ ನಮ್ಮ ಹತ್ರ ಇದೆ, ಎವಿಡೆನ್ಸ್ ಎಲ್ಲ ಕೊಡ್ತೀವಿ. ಕ್ರಾಸ್ ಚೆಕ್ ಮಾಡಿ. ಅವ್ನು ಯಾರು 65 ಲಕ್ಷ ಕೊಟ್ಟವನು ಅವ್ರ ಊರಲ್ಲಿ ನೈಟ್ ಕುಡಿದ್ಬಿಟ್ಟು ಎಣ್ಣೆ ಹಾಕೊಂಡು ಓದಾಡ್ತಿದ್ದಂತೆ. ಯಾವನೇನು ಮಾಡ್ಕೊಳಕ್ಕಾಗಲ್ಲ. ಅದು ಒಂದು ಆಡಿಯೋ ರೆಕಾರ್ಡ್, ವಿಡಿಯೋ ರೆಕಾರ್ಡ್ ಇದೆ. ಸೊ ಅದನ್ನು ಕೊಡ್ತೀವಿ, ನೋಡೋಣ, ತನಿಖೆ ಮಾಡಿ. ತನಿಖೆ ಮಾಡಿಲ್ಲ ಅಂದ್ರೆ ಅದು ನಿಮ್ ತಪ್ಪು ಅಂತ, ಅದನ್ನ ನಾವು ನ್ಯಾಯಾಲಯದಲ್ಲಿ ನೀವು ಹೆಂಗ್ ಅದನ್ನ ಡಿಫೆಂಡ್ ಮಾಡ್ಕೊಳ್ತೀರ ಮಾಡ್ಕೋಬೇಕಾಗುತ್ತೆ. ಸೊ ಒಟ್ಟಾರೆ ನಾವಂತೂ ಬಿಡೋ ಮಾತೇ ಇಲ್ಲ. ಯಾರಿಗೆ ಏನಾದ್ರು ಹೇಳಿ, 100 ಜನ ಬಂದು ನಾವು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಬಗ್ಗೆ ನಾವು ಒಂದು ಕನ್ಸರ್ನ್ ಇದೆ. ಯಾರು ಪ್ರಾಮಾಣಿಕವಾಗಿ ಓದಿ ಆಯ್ಕೆ ಆಗಿದ್ರೆ ಅವ್ರಿಗೆ ನಮ್ಮಿಂದ ಎಳ್ಳಷ್ಟು ಸಮಸ್ಯೆ ಆಗಲ್ಲ. ನಮ್ಮ ಹೋರಾಟ ಲಿಸ್ಟ್ ಕ್ಯಾನ್ಸಲ್ ಮಾಡಿಸೋದಲ್ಲ, ನಮ್ಮ ಹೋರಾಟ ಆ ಅಕ್ರಮವಾಗಿ ಆಯ್ಕೆ ಆದವ್ರ ಮೇಲೆ ತನಿಖೆ ಆಗ್ಬೇಕು. ಇನ್ ಕೇಸ್ ಆ 3 ಜನರ ಮೇಲೆ FIR ಮಾಡ್ಸೋಕೆ ರೆಡಿ ಮಾಡಿದೀವಿ ನಾವು ಬ್ರೋಕರ್ಗಳ ಮೇಲೆ. ಅದನ್ನ ಈ ಎಲ್ಲಾ ವರದಿ ಆದ ಮೇಲೆ ಸೊ ಕೋರ್ಟ್ ಅಲ್ಲಿ ಫೈಲ್ ಆದ ತಕ್ಷಣ ಅವ್ರ ಮೇಲೆ ಕೇಸ್ ರೆಡಿ ಆಗುತ್ತೆ. ಆ 3 ಜನರ ತನಿಖೆ ಇಡೀ KPSC ಅಕ್ರಮಕ್ಕೆ ಮತ್ತೊಂದು ತಿರುವು ಕೊಡೋದಂತೂ ಸತ್ಯ. ಸೊ ಇಷ್ಟೆಲ್ಲ ಇರೋವಾಗ ಕೆಲವರು ಗ್ರೂಪ್ಗಳಲ್ಲಿ ಏನೋ ನಿರಾಸಕ್ತಿಯಾಗಿ ಮೆಸೇಜ್, ಎಲ್ಲಾ ಮುಗಿದು ಹೋಗಿದೆ, ಏನಾಗತ್ತೆ, ನಾವು ಫೈಟ್ ಮಾಡೋ ಟೈಮಲ್ಲಿ ಕರೆಕ್ಟ್ ಆಗಿ ಮಾಡಿದ್ರೆ ಯಾವುದೂ ಮುಗ್ದೋಗ್ತಾ ಇರಲ್ಲ. ಬಟ್ ಈಗೂ ಸಮಯ ಇದೆ, ನಾನು ಏಕಾಂಗಿಯಾಗಿ ನಿಲ್ತೀನಿ, ಆಯ್ತಾ. ನನಗೆ ನಾಳೆ ಒಂದು ದಿನ ಟೈಮ್ ಕೊಡಿ, ಸೋಮವಾರದಿಂದ ಈ ಹೋರಾಟ ಹೆಂಗಿರುತ್ತೆ ಈ ಅಕ್ರಮದ ವಿರುದ್ಧ ಅನ್ನೋದನ್ನು ತೋರಿಸ್ತೀನಿ, ಬಿಡಲ್ಲ ಖಂಡಿತವಾಗಿ. ನನಗೆ ಇದು ಪರ್ಸನಲಿ, ನನ್ನ ವೈಯಕ್ತಿಕವಾಗಿ ನನಗೆ ತುಂಬಾ ಹರ್ಟ್ ಆಗಿರುವಂತ ವಿಷಯ. ಅಂಡ್ ನಾನು ಅನುಭವಿಸಿರುವಂತ ನೋವು, ಅದಕ್ಕೆ ನನಗೆ ನ್ಯಾಯ ಬೇಕು. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನಂತೂ ಪರ್ಸನಲಿ ಹೋರಾಟ ಮಾಡ್ತೀನಿ. ಇಷ್ಟೆಲ್ಲ ವಿವರವಾಗಿ ನಿಮ್ಗೆ ತಿಳಿಸಿದ್ದೀನಿ ನೋಡಿ. 3 ಗಂಟೆಗೆ ಸೋಮವಾರ KPSC ಕಚೇರಿ ಮುಂದೆ ಬನ್ನಿ ಮಧ್ಯಾಹ್ನ. ಸೆಕ್ರೆಟರಿ ಮೇಡಮ್ ಅವ್ರು ಹೇಳಿದಾರೆ ಬರೋಕೆ, ಈ ವಿಷಯವನ್ನು ತಲುಪಿಸೋಣ. ನೀವು ಬಂದಿಲ್ಲ ಅಂತಂದ್ರೆ ನಾನು ಒಬ್ಬನೇ ಹೋಗಿ ಆದ್ರೂ ಅದನ್ನ ಏನ್ ಮಾಡ್ಬೇಕು ಮಾಡ್ತೀನಿ. ಇಲ್ಲ ಅಂತಂದ್ರೆ ನಿಮಗೆ ಬರ್ತೀನಿ ಸರ್, ನಾವು ಬೆಂಬಲ ಕೊಡ್ತೀವಿ ಅಂದ್ರೆ ಬನ್ನಿ. ಯಾಕೆಂದ್ರೆ ನಿಮ್ಗೆ ಪದೇ ಪದೇ ನಾನು ಹೇಳೋಕ್ಕಾಗಲ್ಲ. ಎಷ್ಟಂತ ಹೇಳ್ತೀರ ಹೇಳಿ. ಮೊನ್ನೆ ಹೋದೆ, ಒಬ್ಬನೇ ಕೂತ್ಕೊಂಡೆ, ಒಂದೊಂದ್ಸಲ ಅನ್ಸುತ್ತೆ ನಮಗೂ ಬೇಜಾರಾಗ್ಬಿಡುತ್ತೆ, ಯಾಕೆ ನಾನು ಒಬ್ಬನೇ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು ಬಿಡಪ್ಪ. ಬಟ್ ನಾನು ಒಬ್ಬನೇ ಅಂತ ನಾನು ಯಾವತ್ತು ಅನ್ಕೊಳ್ಳಲ್ಲ. ನಂಬ್ಕೊಂಡು ಸಾವಿರಾರು ಜನ ಎಲ್ಲೋ ಕೂತ್ಕೊಂಡು ಕಾಯ್ತಾ ಇದಾರೆ ಅವ್ರ ನ್ಯಾಯಕ್ಕಾಗಿ. ಅದಕ್ಕೆ ಹೋರಾಟ ಮಾಡೋಣ. ಧನ್ಯವಾದ.